ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಗೆಕಾಯಿಯ ತೆಳ್ಳೆವನ್ನು ಯಾವ ರೀತಿ ಮಾಡೋದು, ಮಾಡುವ ವಿಧಾನಗಳು ಹೇಗೆ ಹೇಗೆ ಎನ್ನುವುದನ್ನು ತಿಳಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನಿಮ್ಮ ಮನೆಗಳಲ್ಲೂ ಮಾಡಿ ನೋಡಿ. ಪ್ರತಿಯೊಂದು ವಿಧಾನವನ್ನು ನಾನು ವಿವರವಾಗಿ ತಿಳಿಸ್ತೀನಿ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಮಾಡಿ ನೋಡಿ. ನಾನು ಮೊದಲನೇದಾಗಿ ಒಂದು ಮಗೆಕಾಯಿಯನ್ನು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಹಣ್ಣಾಗಿದೆ. ಈ ರೀತಿ ನಾವು ವರ್ಷಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊತೀವಿ ಈ ಮಗೆಕಾಯಿಯನ್ನು. ನಾನು ಅಕ್ಕಿಯನ್ನು ತೊಳೆದು ಈ ರೀತಿ ಒಂದು ಬಟ್ಟೆಯ ಮೇಲೆ ಹರಗಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಒಣಗಿದೆ. ಈ ರೀತಿ ಬಿಸಿಲಿನಲ್ಲಿ ಒಣಗಿಸ್ಬಾರ್ದು, ಬಟ್ಟೆಯಲ್ಲಿ ಚೆನ್ನಾಗಿ ಹರಡಿ ಇಡಬೇಕು. ಈಗ ನಾನು ಮಗೆಕಾಯಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿರುವಂತಹ ತಿರುಳು ಮತ್ತು ಬೀಜವನ್ನು ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲವನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಮಗೆಕಾಯಿ ತೆಳ್ಳೆವು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ತೆಳ್ಳೆವು ಅನ್ನೋ ಹೆಸರು ಬಂದಿರೋದೇ ಈ ಮಗೆಕಾಯಿ ತೆಳ್ಳೆವಿಗೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಕ್ಲೀನಾಗಿ ಎಲ್ಲ ಬೀಜಗಳನ್ನು ಚೆನ್ನಾಗಿ ತೆಕ್ಕೋಬೇಕು. ಪ್ರತಿಯೊಂದು ಬೀಜ ಇರಬಾರ್ದು. ನೋಡಿ, ಈ ರೀತಿ ಚೆನ್ನಾಗಿ ತೆಕ್ಕೋತಾ ಇದ್ದೀನಿ ನಾನು. ನೋಡಿ ಎಷ್ಟು ಕ್ಲೀನಾಗಿ ತೆಕ್ಕೊಂಡಿದ್ದೀನಿ ಅಂತ. ಈ ರೀತಿ ಕ್ಲೀನಾಗಿ ತೆಕ್ಕೊಂಡ ನಂತರ ಒಂದು ತುರಿಯುವ ಮಣೆಯಿಂದ ಚೆನ್ನಾಗಿ ತುರ್ಕೋಬೇಕು. ಈ ರೀತಿ ಸರಿಯಾಗಿ ಚೆನ್ನಾಗಿ ತುರ್ಕೋಬೇಕು ಅಷ್ಟನ್ನು. ಈ ರೀತಿ ಮಾಡೋದ್ರಿಂದ ಗಂಟು ಗಂಟು ಬರಲ್ಲ ಮಿಕ್ಸಿಗೆ ಹಾಕಿದಾಗ. ಹಾಗಾಗಿ ಈ ರೀತಿ ಚೆನ್ನಾಗಿ ತುರ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ತುರ್ಕೊಂಡಿದ್ದೀನಿ ಅಂತ. ಈಗ ಇದೆಲ್ಲವನ್ನು ಒಂದು ರೌಂಡ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟು ಗಂಟು ರೀತಿ ಆಗುತ್ತೆ. ಹಾಗಾಗಿ ಈಗ ಅದನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಕೋತಾ ಇದ್ದೀನಿ. ನೋಡಿ, ಈಗ ಒಣಗಿಸಿ ಇಟ್ಕೊಂಡಿರುವಂತಹ ಅಕ್ಕಿಯನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪ ಕೂಡ ನೀರನ್ನು ಆ್ಯಡ್ ಮಾಡಲ್ಲ. ನಾನು ಈ ಮಗೆಕಾಯಿ ನೀರನ್ನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬೀಸ್ಕೊತೀನಿ. ನೋಡಿ, ರುಬ್ಕೋತಾ ಇದ್ದೀನಿ ಈ ರೀತಿ. ನೋಡಿ ನುಣ್ಣಗೆ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ. ಈ ರೀತಿ ಪ್ರತಿ ಬಾರಿನೂ ಸ್ವಲ್ಪ ಮಗೆಕಾಯಿ ನೀರನ್ನು ಹಾಕಿ ರುಬ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಇದಿಷ್ಟಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ. ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ. ಈ ರೀತಿಯಾಗಿ ರುಬ್ಕೋಬೇಕು ಚೆನ್ನಾಗಿ. ಈಗ ನಾನು ಒಂದು ಬಾಳೆ ಎಲೆಯನ್ನು ತಗೊಂಡಿದ್ದೀನಿ. ನೋಡಿ, ಈ ರೀತಿ ಬಾಳೆ ಎಲೆಯಲ್ಲಿ ಬಾಳೆ ಕೀಳೆಯನ್ನು ಮಾಡ್ಕೊಳ್ಳೋಣ. ಹಾಗಂದರೆ ನಾವು ತೆಳ್ಳೆವನ್ನು ರೆಡಿ ಮಾಡೋಕ್ಕೆ ಒಂದು ಸಾಧನ ಅಂತಲೇ ಹೇಳ್ಬೋದು. ಇದು ಬಾಳೆ ಸ್ಮೂತಾಗಿ ಇರಬೇಕು. ಈ ರೀತಿ ಮಡಚಿ, ನೋಡ್ತಾ ಇರ್ಬೋದು ಹೇಗೆ ಮಡಿಸ್ತಾ ಇದ್ದೀನಿ ಅಂತ. ಇದೇ ರೀತಿ ಮಡಚಿದ್ರೆ ನಾವು ತೆಳ್ಳೆವನ್ನು ಎರೆಯೋಕ್ಕೆ ಒಂದು ಸಾಧನ ಅಂತಲೇ ಹೇಳ್ಬೋದು. ನಾನು ಎರಡನೇದಾಗಿ ಎಣ್ಣೆಯನ್ನು ಹಾಕಿಕೊಳ್ಳೋಕ್ಕೆ ಇದೇ ಬಾಳೆಯಲ್ಲಿ ಚುಟ್ಟಿಯನ್ನು ಮಾಡ್ಕೋತಾ ಇದ್ದೀನಿ. ನಾವು ಕಾವಲಿಗೆ ಎಣ್ಣೆಯನ್ನು ಸವರಲಿಕ್ಕೆ ಈ ಚುಟ್ಟಿಯನ್ನು ಬಳಸ್ತೀವಿ. ನೋಡ್ತಾ ಇರ್ಬೋದು, ಈ ರೀತಿಯ ವಿಧಾನದಲ್ಲಿ ನಾನು ಚುಟ್ಟಿಯನ್ನು ಮಾಡ್ಕೋತಾ ಇದ್ದೀನಿ. ನಾವು ಹಳ್ಳಿಗಳಲ್ಲಿ ಬಾಳೆ ಎಲೆಗಳನ್ನೇ ಬಳಸಿ ಈ ರೀತಿ ತೆಳ್ಳೆವನ್ನು ತಯಾರಿಸುವ ಸಾಧನವನ್ನಾಗಿ ಮಾಡ್ಕೋತೀವಿ. ನೋಡ್ತಾ ಇರ್ಬೋದು, ಈ ರೀತಿ ಬಾಳೆ ಎಲೆಯಲ್ಲೇ ದಾರವನ್ನು ಮಾಡಿಕೊಂಡು ಅದಕ್ಕೆ ಕಟ್ಟಿ ನಾನು ಚುಟ್ಟಿಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಚುಟ್ಟಿ ರೆಡಿ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನೋಡಿ, ಎರಡನ್ನು ಇನ್ನೊಮ್ಮೆ ತೋರಿಸ್ತೀನಿ. ಒಂದು ಚುಟ್ಟಿ ಮತ್ತು ಒಂದು ಬಾಳೆ ಕೀಳೆ ಅಂತ ಕರೀತಾರೆ. ನೋಡ್ತಾ ಇರ್ಬೋದು, ನಾನು ಹಿಂದಿನ ದಿನ ರಾತ್ರಿಯೇ ಹಿಟ್ಟನ್ನು ಬೀಸಿ ಇಟ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನೈಟೇ ನಾವು ಹಿಟ್ಟನ್ನು ರುಬ್ಬಿ ಇಟ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈಗ ಒಂದು ಚಿಕ್ಕ ಬೌಲ್ನಲ್ಲಿ ಎಣ್ಣೆಯನ್ನು ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ
ಚುಟ್ಟಿಯನ್ನು ಅದರಲ್ಲಿ ಇಡ್ತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ ನನಗೆ ಬೇಕಾದಷ್ಟು ಪ್ರಮಾಣದಲ್ಲಿ ನಾನು ಹಿಟ್ಟನ್ನು ಹಾಕ್ಕೊಂಡಿಟ್ಟಿದ್ದೀನಿ ಮತ್ತು ಬಾಳೆಕೀಳೆಯನ್ನು ಕೂಡ ಅದರಲ್ಲಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ಬಂಡಿಗೆ ಎಣ್ಣೆಯನ್ನು ಸವರ್ಕೋತಾ ಇದ್ದೀನಿ ಚೆನ್ನಾಗಿ ಚುಟ್ಟಿಯಿಂದ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಯನ್ನು ಸವರ್ಕೋಬೇಕು. ಈಗ ಹಿಟ್ಟನ್ನು ತಗೊಂಡು ಬಾಳೆಕೀಳೆಯಿಂದ ನಾನು ತೆಳ್ಳೆವನ್ನು ಎರಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾದ ತೆಳ್ಳೆವು ಆಯಿತು ಅಂತ. ಮತ್ತು ಮಗೆಕಾಯಿಯ ಪರಿಮಳ ಇರೋದ್ರಿಂದ ತೆಳ್ಳೆವು ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿ ಬಂಡಿ ಮುಚ್ಚಳನ್ನು ಮುಚ್ಚುವುದರಿಂದ ಇನ್ನೂ ಕ್ರಿಸ್ಪಿಯಾಗಿ ಆಗುತ್ತೆ ಮತ್ತು ತೆಳ್ಳೆವು ಚೆನ್ನಾಗಿ ಕೂಡ ಆಗುತ್ತೆ. ನಾವು ಹವ್ಯಕರು ಪ್ರತಿದಿನ ಬೆಳಗ್ಗೆ ಇದನ್ನೇ ಬ್ರೇಕ್ಫಾಸ್ಟ್ ಆಗಿ ಯೂಸ್ ಮಾಡ್ತೀವಿ. ಒಂದು ದಿನ ಕೂಡ ಉಪ್ಪಿಟ್ಟು ಅವಲಕ್ಕಿ ಅನ್ನೋದಿಲ್ಲ. ಏನಾದರೂ ವಿಶೇಷದಲ್ಲಿ ಮಾತ್ರ ನಾವು ಉಪ್ಪಿಟ್ಟು ಅವಲಕ್ಕಿ ಇಡ್ಲಿಯನ್ನು ತಿನ್ನೋದು. ಡೈಲಿ ನಾವು ತೆಳ್ಳೆವನ್ನೇ ತಿಂತೀವಿ. ನೋಡಿ, ಈ ರೀತಿ ಬೆಲ್ಲ ಮತ್ತು ತುಪ್ಪದ ಜೊತೆ ತೆಳ್ಳೆವು ತಿಂದರೆ ತುಂಬಾ ಚೆನ್ನಾಗಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.